ನಮಸ್ಕಾರ. ಬ್ರಹ್ಮಾಂಡದ ಅದ್ಭುತ ವಿದ್ಯಮಾನಗಳಲ್ಲಿ ಒಂದಾದ ಸೂರ್ಯಗ್ರಹಣವು 2026 ಫೆಬ್ರವರಿ 17 ಸಂಭವಿಸಲಿದೆ. ಆಧ್ಯಾತ್ಮಿಕವಾಗಿ ಈ ಸಮಯವು ಅತ್ಯಂತ ಶಕ್ತಿಶಾಲಿಯಾಗಿದ್ದು, ನಮ್ಮ ಅಂತರಾತ್ಮವನ್ನು ಶುದ್ಧೀಕರಿಸಲು ಇದು ಸೂಕ್ತ ಕಾಲ. ಗ್ರಹಣದ ಸಮಯ ಮತ್ತು ಗೋಚರತೆ. ಈ ಗ್ರಹಣವು ಕಂಕಣ ಸೂರ್ಯಗ್ರಹಣವಾಗಿದ್ದು, ಆಕಾಶದಲ್ಲಿ ಬೆಂಕಿಯ ಉಂಗುರದಂತೆ ಗೋಚರಿಸಲಿದೆ. ಭಾರತೀಯ ಕಾಲಮಾನದ ಪ್ರಕಾರ ಇದರ ಆರಂಭ ಮಧ್ಯಾಹ್ನ 3:26ಕ್ಕೆ. ಗ್ರಹಣದ ಮಧ್ಯಕಾಲ ಸಂಜೆ 5:42ಕ್ಕೆ ಮತ್ತು ರಾತ್ರಿ 7:57ಕ್ಕೆ ಗ್ರಹಣವು ಮುಕ್ತಾಯವಾಗಲಿದೆ. ಒಂದು ಮುಖ್ಯ ವಿಷಯವೆಂದರೆ, ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಆದರೂ ಬ್ರಹ್ಮಾಂಡದ ಶಕ್ತಿಯಲ್ಲಿ ಬದಲಾವಣೆಯಾಗುವುದರಿಂದ ಆಧ್ಯಾತ್ಮಿಕ ಸಾಧಕರು ಈ ಸಮಯದಲ್ಲಿ ಮಂತ್ರ ಜಪ ಮಾಡುವುದು ಶ್ರೇಯಸ್ಸು ಎಂದಿದ್ದಾರೆ. ಆಧ್ಯಾತ್ಮದ ಪ್ರಕಾರ ಗ್ರಹಣದ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿಗಳಲ್ಲಿ ಏರುಪೇರಾಗುತ್ತದೆ. ಈ ಸಮಯದಲ್ಲಿ ಮಾಡುವ ಜಪ, ತಪ ಮತ್ತು ಧ್ಯಾನವು ಸಾಮಾನ್ಯ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಸೂರ್ಯನು ಆತ್ಮಕಾರಕನಾಗಿರುವುದರಿಂದ ಈ ಸಮಯದಲ್ಲಿ ನಮ್ಮ ಆತ್ಮದ ಉನ್ನತಿಗಾಗಿ ಪ್ರಯತ್ನಿಸುವುದು ಸೂಕ್ತ ಎಂದಿದ್ದಾರೆ. ಗ್ರಹಣದ ಸಮಯದಲ್ಲಿ ಮಾಡಬೇಕಾದ ವಿಧಿವಿಧಾನಗಳು: ಜಪ ಮತ್ತು ಮಂತ್ರ ಪಠನೆ. ಸೂರ್ಯ ಅಸ್ತಂಗತನಾಗುವಂತೆ ತೋರುವುದರಿಂದ ಈ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವುದು ಅತ್ಯುತ್ತಮ. ಇದು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಧ್ಯಾನ. ಮನಸ್ಸಿನ ಏಕಾಗ್ರತೆಗಾಗಿ ಇದು ಸುವರ್ಣಾವಕಾಶ. ಹೊರಗಿನ ಪ್ರಪಂಚಕ್ಕಿಂತ ನಿಮ್ಮ ಅಂತರಾತ್ಮದ ಕಡೆಗೆ ಗಮನ ಹರಿಸಿ. ದಾನ ಧರ್ಮ. ಗ್ರಹಣ ಮುಕ್ತಾಯದ ನಂತರ ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಧಾನ್ಯ, ವಸ್ತ್ರ ಅಥವಾ ಹಣವನ್ನು ದಾನ ಮಾಡುವುದು ಪುಣ್ಯಪ್ರದ. ಪಾಲಿಸಬೇಕಾದ ನಿಯಮಗಳು: ದೋಷ ಪರಿಹಾರಕ್ಕಾಗಿ ಆಧ್ಯಾತ್ಮಿಕವಾಗಿ ಶುದ್ಧವಾಗಿರಲು ಈ ಕೆಳಗಿನವುಗಳನ್ನು ಅನುಸರಿಸುವುದು ರೂಢಿ. ಆಹಾರ ತ್ಯಾಗ. ಗ್ರಹಣದ ಸೂತಕ ಕಾಲದಿಂದ ಗ್ರಹಣ ಮುಗಿಯುವವರೆಗೂ ಆಹಾರ ಸೇವನೆ ಮಾಡದಿರುವುದು ಒಳ್ಳೆಯದು ಎಂದು ಶಾಸ್ತ್ರ ಹೇಳುತ್ತದೆ. ತುಳಸಿ ದಳ. ಮನೆಯಲ್ಲಿರುವ ಆಹಾರ ಪದಾರ್ಥಗಳು ಮತ್ತು ನೀರಿನ ಪಾತ್ರೆಗಳಿಗೆ ತುಳಸಿ ಎಲೆಗಳನ್ನು ಹಾಕಿ ಇಡುವುದರಿಂದ ಅವುಗಳ ಮೇಲಾಗುವ ಗ್ರಹಣದ ಪ್ರಭಾವ ತಡೆಯಬಹುದು ಎಂದು ಶಾಸ್ತ್ರ ಹೇಳುತ್ತದೆ. ಸ್ನಾನ. ಗ್ರಹಣ ಆರಂಭವಾಗುವ ಮೊದಲು ಮತ್ತು ಮುಕ್ತಾಯವಾದ ನಂತರ ಸ್ನಾನ ಮಾಡುವುದು ದೈಹಿಕ ಮತ್ತು ಮಾನಸಿಕ ಶುದ್ಧೀಕರಣಕ್ಕಾಗಿ ಸಹಾಯಕಾರಿ ಎಂದು ಶಾಸ್ತ್ರ ಹೇಳುತ್ತದೆ. ಗಮನಿಸಬೇಕಾದ ಅಂಶಗಳು: ಗ್ರಹಣದ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಿ. ಗ್ರಹಣದ ಸಮಯದಲ್ಲಿ ಮೌನವಾಗಿರಿ, ದೈವ ಚಿಂತನೆ ಮಾಡಿ. ಆಹಾರ, ನಿದ್ರೆ ಮಾಡಬೇಡಿ. ಗ್ರಹಣದ ನಂತರ ಮನೆಯ ಮೇಲೆ ಗಂಗಾಜಲ ಪೋಷಣೆ ಮಾಡಿ ದೀಪ ಹಚ್ಚಿ ದಾನ ಮಾಡಿ. ನೆನಪಿಡಿ, ಆಧ್ಯಾತ್ಮಿಕ ಎನ್ನುವುದು ಭಯಪಡುವುದಲ್ಲ, ಬದಲಾಗಿ ಪ್ರಕೃತಿಯ ಬದಲಾವಣೆಗಳಿಗೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ಳುವುದು. ಈ ಸಮಯವನ್ನು ನಿಮ್ಮ ಸಂಕಲ್ಪಗಳನ್ನು ಗಟ್ಟಿ ಮಾಡಿಕೊಳ್ಳಲು ಬಳಸಿಕೊಳ್ಳಿ ಎಂದು ಶಾಸ್ತ್ರ ಹೇಳುತ್ತದೆ. ಇನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಮಂತ್ರ ಪಠಿಸಬೇಕು? ಮೇಷರಾಶಿ. ನಿಮ್ಮ ರಾಶ್ಯಾಧಿಪತಿ ಮಂಗಳ. ಈ ಗ್ರಹಣ ಕಾಲದಲ್ಲಿ ನೀವು ಓಂ ಹ್ರೀಂ ಹಂ
ಸಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇದರಿಂದ ನಿಮ್ಮ ಧೈರ್ಯ ಮತ್ತು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ವೃಷಭ ರಾಶಿ. ಶುಕ್ರನ ಆಧಿಪತ್ಯದ ನೀವು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೆ ನಮಃ ಅಥವಾ ಸೂರ್ಯ ಅಷ್ಟಕವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ಪಡೆಯಬಹುದು. ಮಿಥುನ ರಾಶಿ. ಬುಧನ ಪ್ರಭಾವವಿರುವ ನೀವು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿ ಗೊಂದಲಗಳನ್ನು ನಿವಾರಿಸುತ್ತದೆ. ಕಟಕ ರಾಶಿ. ಚಂದ್ರನ ರಾಶಿಯಾದ ನೀವು ಈ ಸಮಯದಲ್ಲಿ ಶಿವನ ಸ್ಮರಣೆ ಮಾಡುವುದು ಶ್ರೇಷ್ಠ. ಓಂ ನಮಃ ಶಿವಾಯ ಮಂತ್ರ ಪಠನವು ನಿಮ್ಮ ಭಾವನಾತ್ಮಕ ಸಮತೋಲನಕ್ಕೆ ಸಹಕಾರಿ. ಸಿಂಹರಾಶಿ. ಸೂರ್ಯನೇ ನಿಮ್ಮ ರಾಶ್ಯಾಧಿಪತಿ. ಹೀಗಾಗಿ ನೀವು ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಕಡ್ಡಾಯ. ಇದರಿಂದ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಕನ್ಯಾ ರಾಶಿ. ಬುಧನ ರಾಶಿಯಾದ ನೀವು ಗ್ರಹಣದ ದೋಷ ನಿವಾರಣೆಗಾಗಿ ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ. ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ. ತುಲಾ ರಾಶಿ. ಶುಕ್ರನ ಪ್ರಭಾವದ ನೀವು ಲಕ್ಷ್ಮೀದೇವಿಯನ್ನು ಆರಾಧಿಸಿ. ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ ಮಂತ್ರವು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಕಾರಿಯಾಗಿದೆ. ವೃಶ್ಚಿಕ ರಾಶಿ. ಮಂಗಳನ ರಾಶಿಯಾದ ನೀವು ಹನುಮಂತನನ್ನು ಸ್ಮರಿಸಿ. ಓಂ ಹನುಮತೇ ನಮಃ ಮಂತ್ರವು ನಿಮ್ಮಲ್ಲಿರುವ ಭಯವನ್ನು ದೂರ ಮಾಡುತ್ತದೆ. ಧನುರಾಶಿ. ಗುರು ದೆಸೆಯ ನೀವು ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ಹೆಚ್ಚಿಸುತ್ತದೆ. ಮಕರ ರಾಶಿ. ಶನಿದೇವನ ಆಧಿಪತ್ಯವಿರುವ ಕಾರಣ ನೀವು ಓಂ ಶಂ ಶನೇಶ್ಚರಾಯ ನಮಃ ಅಥವಾ ಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ಇದು ಆರೋಗ್ಯ ವೃದ್ಧಿಗೆ ಪೂರಕವಾಗಿದೆ. ಕುಂಭರಾಶಿ. ನೀವು ಕೂಡ ಶನಿ ಮಂತ್ರ ಅಥವಾ ಓಂ ನಮಃ ಶಿವಾಯ ಜಪಿಸುವುದರಿಂದ ಜೀವನದ ಸಂಕಷ್ಟಗಳಿಂದ ಪಾರಾಗಬಹುದು. ಮೀನರಾಶಿ. ಗುರು ರಾಶಿಯ ನೀವು ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠಿಸಿ. ಇದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ನೆನಪಿಡಿ, ಗ್ರಹಣದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಮಾಡುವ ಮಂತ್ರ ಜಪವು 100 ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ. ದೋಷಗಳನ್ನು ನಿವಾರಿಸಿ ಸುಖ ಶಾಂತಿಯನ್ನು ಪಡೆಯಲು ಈ ದೈಹಿಕ ಮಾರ್ಗವನ್ನು ಅನುಸರಿಸಿ. ಪ್ರಮುಖ ಮಾಹಿತಿ. ಭಾರತದಲ್ಲಿ ಗೋಚರತೆ. ಈ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ. ಇದು ಮುಖ್ಯವಾಗಿ ಅಂಟಾರ್ಟಿಕಾ, ದಕ್ಷಿಣ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದ ಕೆಲವು ಭಾಗಗಳಲ್ಲಿ ಮಾತ್ರ ದೃಶ್ಯವಾಗುತ್ತದೆ. ಆಧ್ಯಾತ್ಮಿಕ ನಿಯಮಗಳು. ಭಾರತದಲ್ಲಿ ಗ್ರಹಣವು ದೃಶ್ಯವಾಗದ ಕಾರಣ ಶಾಸ್ತ್ರೋಕ್ತವಾಗಿ ಸೂತಕ ಅಥವಾ ಪಾಕಶಾಲೆಯ ನಿಯಮಗಳು ಅನ್ವಯಿಸುವುದಿಲ್ಲ. ಮಂತ್ರ ಜಪ. ಗ್ರಹಣವು ಭಾರತದಲ್ಲಿ ಕಾಣಿಸದಿದ್ದರೂ ಬ್ರಹ್ಮಾಂಡದಲ್ಲಿ ನಡೆಯುವ ಈ ಬದಲಾವಣೆಯ ಶಕ್ತಿಯನ್ನು ಪಡೆಯಲು ನೀವು ಮೇಲೆ ತಿಳಿಸಿದ ರಾಶಿ ಮಂತ್ರಗಳನ್ನು ಪಠಿಸಬಹುದು. ಇದು ಮಾನಸಿಕ ಶಾಂತಿಗೆ ಒಳ್ಳೆಯದು. ಭಾರತದಲ್ಲಿ ಇದು ಕಾಣಿಸದಿದ್ದರೂ ಆಧ್ಯಾತ್ಮಿಕ ಚಿಂತನೆಗಾಗಿ ನಾವು ಮಂತ್ರ ಜಪ ಮಾಡೋಣ. ಲೋಕಃ ಸಮಸ್ತ ಸುಖಿನೋ ಭವಂತು.